ರೈತ ಮಿತ್ರರೇ ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕ ಮಿತ್ರರೇ, ಈ ವಿಡಿಯೋದಲ್ಲಿ ಸ್ವರಾಜ್ 855 ಎಫ್ ಇ ಗಾಡಿನ ಮಾರಾಟಕ್ಕೆ ತಂದೇನೆ. ಗಾಡಿ ಒಂದೇ ಅಲ್ಲ, ಆ ಗಾಡಿ ಜೊತೆ ಹಲವಾರು ಸಾಮಾನುಗಳಿದಾವೆ. ಫುಲ್ ಸೆಟ್ ಅಲ್ಲಿ ಗಾಡಿ ಮಾರಾಟಕ್ಕಿರೋದು. ಬನ್ನಿ ಗಾಡಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮೊದಲು ಒಂದು ಸಣ್ಣ ಮಾಹಿತಿ ಕೊಟ್ಟು ಮುಂದೆ ಹೋಗ್ತೀನಿ. ಸ್ಕ್ರೀನ್ ಮೇಲೆ ಇರೋದು ಇದು ಗಾಡಿ ಓನರ್ದಲ್ಲ ನಂಬರು, ಯೂಟ್ಯೂಬರ್ದು. ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಇದೇ ತರ ಟ್ರ್ಯಾಕ್ಟರ್ ಆಗಿರಲಿ, ಇನ್ಯಾವುದೇ ವಾಹನ ಆಗಿರಲಿ, ಅದು ಮಾರಾಟಕ್ಕಿದ್ರೆ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಟ್ರೆ ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜ್ ಅಲ್ಲೇ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ವೀಕ್ಷಕರೇ, ಟ್ರ್ಯಾಕ್ಟರ್ ಮಾಹಿತಿ ಬಂದ್ರೆ ಸ್ವರಾಜ್ 855 ಎಫ್ ಎಂಬ ಗಾಡಿ 55 HP ಬರುತ್ತೆ. ಮಾಡಲು 2010. ಗಾಡಿ ಮಾಡೆಲ್ ಇರೋದು 2010. ಇನ್ನು ಓನರ್ ಗಾಡಿಗೆ ಎರಡನೇ ಓನರ್ ಇದ್ದಾರೆ. ಪಾರ್ಟಿ ಬಂದು ಎರಡನೇ ಓನರು. ಗಾಡಿ ಯಾವುದೇ ಡೀಲರು ಏಜೆಂಟ್ ಇಲ್ಲ, ನೇರವಾಗಿ ರೈತರಿಂದನೇ ಈ ಗಾಡಿನ ನೀವು ಖರೀದಿ ಮಾಡ್ಬೋದು. ಗಾಡಿ ಪವರ್ ಸ್ಟೇರಿಂಗ್ ಅಲ್ಲ, ನಾರ್ಮಲ್ ಸ್ಟೇರಿಂಗ್ ಅಲ್ಲಿದೆ ಗಾಡಿ. ನಾರ್ಮಲ್ ಸ್ಟೇರಿಂಗು ಮತ್ತೆ ಆಯಿಲ್ ಬ್ರೇಕ್ ಇರುವಂತ ಗಾಡಿ ಇದು. ಇನ್ನು ಗಾಡಿ ಟೈರ್ ವಿಷಯಕ್ಕೆ ಬಂದ್ರೆ ಗಾಡಿಗೆ ಫ್ರಂಟ್ ಬ್ಯಾಕ್ ನಾಲ್ಕು ಕೂಡ ರೀಮೋಲ್ ಟೈರ್ಗಳೇ ಗಾಡಿಗಿದಾವೆ. ನಾಲ್ಕು ಕೂಡ ರೀಬಟನ್ ಟೈರ್ಸ್ಗಳೇ ಗಾಡಿಗಿರೋದು. ಮತ್ತೆ ಗಾಡಿ ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಕ್ಲಿಯರ್ ಆಗಿದಾವೆ. ಟ್ರ್ಯಾಕ್ಟರ್ದು ಡಾಕ್ಯುಮೆಂಟ್ಸ್ ಯಾವುದು ಪ್ರಾಬ್ಲಮ್ ಇಲ್ಲ. ಗಾಡಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ನಲ್ಲೇ ಇದೆ. ಮತ್ತೆ ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ಡಾಕ್ಯುಮೆಂಟ್ಸ್ ಎಲ್ಲಾನು ಕ್ಲಿಯರ್ ಆಗಿದಾವೆ. ನಿಮಗೆ ಗಾಡಿ ಒಂದೇ ಅಲ್ಲ, ಗಾಡಿ ಜೊತೆ ಒಂದು ರೋಟಾವೇಟರ್ ಇದೆ. ಆ್ಯಂಡ್ ಈಗ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಿದ್ದಾವೆ ಈ ಎಲ್ಲ ಸಾಮಾನುಗಳು ಕೂಡ ಈ ಟ್ರ್ಯಾಕ್ಟರ್ ಜೊತೆ ಮಾರಾಟಕ್ಕಿರುವಂಥ ಸಾಮಾನುಗಳು. ಟೋಟಲ್ ಆಗಿ 6 ಸಾಮಾನುಗಳು ಟ್ರ್ಯಾಕ್ಟರ್ ಜೊತೆ ಮಾರಾಟಕ್ಕಿದ್ದಾವೆ. ಎಲ್ಲ ಕೂಡ ಹೊಸ ಸಾಮಾನುಗಳೇ ಮಾರಾಟಕ್ಕಿದ್ದಾವೆ. ಇನ್ನು ಒನ್ ಟೈಮ್ ಕೂಡ ಯೂಸ್ ಮಾಡಿಲ್ಲ ಅಂತ ಓನರ್ ಹೇಳ್ತಿರೋದು. ಎಲ್ಲ ಹೊಸ ಸಾಮಾನುಗಳು ಈ ಗಾಡಿ ಜೊತೆ ಮಾರಾಟಕ್ಕಿದ್ದಾವೆ. ಆ್ಯಂಡ್ ಒಂದು ರೋಟಾವೇಟ್ರ್ ಕೂಡ ಇದೆ. ಈ ರೋಟಾವೇಟ್ರ್ ತಗೊಂಡು ಕೇವಲ 1.5 ತಿಂಗಳಾಗಿದೆ ಅಂತ ಓನರ್ ಹೇಳ್ತಿರೋದು. ಧರಣಿ ಕಂಪನಿಯ ರೋಟಾವೇಟ್ರು 1.5 ತಿಂಗಳದ್ದು. ಬಟ್ ಸಾಮಾನುಗಳು ಯೂಸ್ ಆಗೇ ಇಲ್ಲ, ಹೊಸ ಸಾಮಾನುಗಳು. ಎಲ್ಲ ಸಾಮಾನುಗಳು ಟೋಟಲ್ ಆಗಿ 6 ಅಟ್ಯಾಚ್ಮೆಂಟ್ಗಳು ಗಾಡಿ ಜೊತೆ ಮಾರಾಟಕ್ಕಿದ್ದಾವೆ. ವೀಕ್ಷಕರೇ, ಈ ಟ್ರ್ಯಾಕ್ಟ್ರು ಮಾರಾಟಕ್ಕಿರೋದು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಈ ಗಾಡಿ ಮಾರಾಟಕ್ಕಿದೆ. ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ. ಇನ್ನು ರೇಟ್ ಬಂದರೆ ಓನರ್ ಇದಕ್ಕೆ 4,10,00,000 ಹೇಳ್ತಿದ್ದಾರೆ. ಟ್ರ್ಯಾಕ್ಟ್ರು ಪ್ಲಸ್ ಸಾಮಾನುಗಳು ಎಲ್ಲ ಸೇರಿ ಹೇಳ್ತಿರೋ ರೇಟು 4,10,00,000. ಇದು ಫೈನಲ್ ರೇಟ್ ಅಲ್ಲ, ಹೇಳ್ತಿರೋ ರೇಟ್ ಇದು. ನೀವು ಓನರ್ ಜೊತೆ ಒಮ್ಮೆ ಡೈರೆಕ್ಟಾಗಿ ನೀವು ಮಾತಾಡಿ, ಇದರಲ್ಲಿ ಕೂಡ ಮಾತಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಕೂಡ ಓನರ್ ಹೇಳಿದ್ದಾರೆ. ಈ ಗಾಡಿ ಓನರ್ ನಂಬರ್ನ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿದ್ದಾರೆ. ವೀಕ್ಷಕರೇ, ವಿಡಿಯೋದಲ್ಲಿ ಗಾಡಿ ಓನರ್ ನಂಬರ್ ಇಲ್ಲ, ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿದೆ. ಒಂದು ವೇಳೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಗಾಡಿ ಓನರ್ ನಂಬರ್ ಇಲ್ಲ ಅಂದರೆ ಗಾಡಿ ಮಾರಾಟವಾಗಿರುತ್ತೆ. ಯಾಕಂದರೆ ಟ್ರ್ಯಾಕ್ಟರ್ ಮಾರಾಟವಾದ ಮೇಲೆ ವಿಡಿಯೋ ಟೈಟಲ್ನಿಂದ ಗಾಡಿ ಓನರ್ ನಂಬರ್ನ ತೆಗೆದುಹಾಕಿರುತ್ತವೆ.